ನೀವು ಈಗ ಒಬ್ಬರೇ ಇದ್ದೀರಾ? ಸುತ್ತಮುತ್ತ ಯಾರಾದರೂ ಇದ್ದಾರಾ ಅಂತ ಒಮ್ಮೆ ಕಣ್ಣಾಡಿಸಿ. ಯಾಕಂದ್ರೆ ಕತ್ತಲಲ್ಲಿ ನಾವು ಒಬ್ಬಂಟಿಯಾಗಿದ್ದಾಗ ಕಾಡುವ ಭಯ ಸಾಮಾನ್ಯವಾದದ್ದಲ್ಲ. ರಾತ್ರಿಯ ಆ ನಿಶ್ಶಬ್ದದಲ್ಲಿ ನಮ್ಮ ಉಸಿರಾಟದ ಸದ್ದೇ ನಮಗೆ ಕೇಳಿಸುತ್ತಿರುತ್ತದೆ. ಒಮ್ಮೆ ಕಲ್ಪನೆ ಮಾಡಿ, ಕತ್ತಲಾದ ಮೇಲೆ ನಿಮ್ಮ ಸ್ವಂತ ತಾಯಿಯೇ ಅಮಾನವೀಯ ಶಕ್ತಿಯಾಗಿ ಬದಲಾದರೆ ನೀವೇನ್ ಮಾಡ್ತೀರಾ? ಈ ಘಟನೆ ಯಾವುದೋ ಕಟ್ಟುಕತೆಯಲ್ಲ. ತ್ರಿಪುರಾದ ಡ್ಯಾಮ್ಚೆರಾ ಅನ್ನೋ ಹಳ್ಳಿಯಲ್ಲಿ ಅಬ್ರಹಾಂ ಎಂಬ ಯುವಕನ ಕುಟುಂಬದ ಜೊತೆ ನಡೆದ ನೈಜ ಘಟನೆ. ಲಾಕ್ಡೌನ್ ಸಮಯ. ಇಡೀ ಪ್ರಪಂಚವೇ ಸ್ತಬ್ಧವಾಗಿತ್ತು. ಆ ಸಮಯದಲ್ಲಿ ಅಬ್ರಹಾಂನ ಕುಟುಂಬಕ್ಕೆ ಅತ್ಯಂತ ಆಪ್ತರಾಗಿದ್ದ ಹಿಂದೂ ಧರ್ಮದ ಅಜ್ಜನೊಬ್ಬರು ಮರಣ ಹೊಂದುತ್ತಾರೆ. ಆದರೆ ಕೋವಿಡ್ ನಿಯಮಗಳ ಕಾರಣದಿಂದ ಆ ಅಜ್ಜನ ಶವವನ್ನು ಸುಡುವ ಬದಲು ಹತ್ತಿರದ ಸ್ಮಶಾನದಲ್ಲಿ ಹೂಳಲಾಗುತ್ತದೆ. ಅಬ್ರಹಾಂ ಕೆಲಸದ ನಿಮಿತ್ತ 170 ಕಿಲೋಮೀಟರ್ ದೂರದ ಐಜ್ವಾಲ್ನಲ್ಲಿದ್ದ. ಲಾಕ್ಡೌನ್ ಮುಗಿದು ಊರಿಗೆ ಮರಳಿದಾಗ ಅವನ ತಾಯಿಯ ಆರೋಗ್ಯ ತೀರಾ ಹದಗೆಟ್ಟಿತ್ತು. ವೈದ್ಯರು ಆಕೆಗೆ ಸಂಪೂರ್ಣ ಬೆಡ್ ರೆಸ್ಟ್ ಹೇಳಿದ್ದರು. ಆದರೆ ಅದೇ ಸಮಯದಲ್ಲಿ ಊರಿನವರೆಲ್ಲ ಸೇರಿ ಒಂದು ನಿರ್ಧಾರ ಮಾಡುತ್ತಾರೆ. ಹೂತಿಟ್ಟ ಆ ಅಜ್ಜನ ಹಾಗೂ ಅವರ ಮಗನ ಶವಗಳನ್ನು ಮತ್ತೆ ಅಗೆದು ತೆಗೆದು ಹಿಂದೂ ಸಂಪ್ರದಾಯದಂತೆ ಸರಿಯಾದ ಅಂತ್ಯ ಸಂಸ್ಕಾರ ಮಾಡಬೇಕು ಎಂದು ತೀರ್ಮಾನಿಸುತ್ತಾರೆ. ಈ ವಿಷಯ ತಿಳಿದಾಗ ಅಬ್ರಹಾಂನ ತಾಯಿ ತಾನು ಆ ಶವಗಳನ್ನು ನೋಡಲೇಬೇಕು ಎಂದು ಹಠ ಹಿಡಿಯುತ್ತಾಳೆ. ಅಬ್ರಹಾಂ ಎಷ್ಟೇ ಬೇಡವೆಂದರೂ ಆಕೆ ಕೇಳುವುದಿಲ್ಲ. ಅಂದು ಶವಗಳನ್ನು ಸ್ಮಶಾನಕ್ಕೆ ಕೊಂಡೊಯ್ಯುವ ದಾರಿ ಅಬ್ರಹಾಂನ ಮನೆಯ ಮುಂದೆಯೇ ಇತ್ತು. ಆ ಶವಗಳು ಮನೆಯ ಹತ್ತಿರ ಬರುತ್ತಿದ್ದಂತೆ ಆಕೆಯ ಮನಸ್ಸಿನಲ್ಲಿ ಏನೋ ಒಂದು ವಿಚಿತ್ರ ತಳಮಳ ಶುರುವಾಗುತ್ತದೆ. ಆ ಅಜ್ಜ ನನ್ನನ್ನೇ ಕರೆದಿದ್ದಾರೆ, ನನ್ನನ್ನೊಮ್ಮೆ ಆ ಮುಖ ನೋಡಲು ಬಿಡು ಎಂದು ಆಕೆ ಗೋಕರೆಯುತ್ತಾಳೆ. ಕೊನೆಗೂ ಅಬ್ರಹಾಂ ಒಪ್ಪುತ್ತಾನೆ. ಆದರೆ ಆಕೆ ಹೋಗಿ ಆ ಹೂತು ತೆಗೆದ ಅಜ್ಜನ ವಿಕಾರವಾದ ಶವದ ಮುಖ ನೋಡಿದ ತಕ್ಷಣವೇ ಭಯದಿಂದ ನಡುಗಿ ವಾಪಸ್ ಮನೆಯೊಳಗೆ ಓಡಿ ಬರುತ್ತಾಳೆ. ಅಲ್ಲಿಗೆ ಆ ಶವ ಸಂಸ್ಕಾರ ಮುಗಿಯುತ್ತದೆ. ಆದರೆ ಅಬ್ರಾಮ್ನ ಮನೆಯಲ್ಲಿ ಅಸಲಿ ನರಕ ಶುರುವಾಗುವುದೇ ಆ ಕ್ಷಣದಿಂದ. 2 ದಿನಗಳ ನಂತರ ರಾತ್ರಿ ಸುಮಾರು 12:30 ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ಇದ್ದಕ್ಕಿದ್ದಂತೆ ಅಬ್ರಾಮ್ನ ತಾಯಿ ಎದ್ದು ಕೂತು ಜೋರಾಗಿ ಅಳಲು ಶುರು ಮಾಡುತ್ತಾಳೆ. ಏನಾಯಿತು ಎಂದು ಮನೆಯವರು ನೋಡುವಷ್ಟರಲ್ಲಿ ಆಕೆಯ ತಲೆ ಒಂದು ಕಡೆ ವಾಲಿ ಕಲ್ಲಿನ ಮೂರ್ತಿಯಂತೆ ಉಸಿರಾಟವೇ ನಿಂತು ಹೋಗುತ್ತದೆ. ಗಾಬರಿಯಾದ ಅಬ್ರಾಮ್ನ ಅಣ್ಣ ಮುಖಕ್ಕೆ ನೀರು ಚುಮುಕಿಸಿದಾಗ ಆಕೆ ಎಚ್ಚರಾಗುತ್ತಾಳೆ. ಆದರೆ ಮತ್ತೆ ಮೂರ್ಛೆ ಹೋಗುತ್ತಾಳೆ. ತಕ್ಷಣವೇ ಆಕೆಯನ್ನು ಕಾರಿನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ನಿರ್ಧರಿಸುತ್ತಾರೆ. ಆಸ್ಪತ್ರೆಗೆ ಹೋಗುವ ದಾರಿಯಲ್ಲಿ ಒಂದು ಸ್ಮಶಾನವಿತ್ತು. ಆ ಸ್ಮಶಾನದ ಹತ್ತಿರ ಕಾರು ಬರುತ್ತಿದ್ದಂತೆ ಮೂರ್ಛೆ ಹೋಗಿದ್ದ ತಾಯಿ ಇದ್ದಕ್ಕಿದ್ದಂತೆ ಎದ್ದು ಕೂರುತ್ತಾಳೆ. ಆಕೆಯ ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ದವು. ಗಂಡಸಿನ, ಬಹುಶಃ ಆ ಸತ್ತ ಅಜ್ಜನ ಧ್ವನಿಯಲ್ಲಿ, ನೀವೆಲ್ಲ ದೆವ್ವಗಳು, ನನ್ನನ್ನು ಇಲ್ಲೇ ಬಿಡಿ, ನನ್ನ ಕುಟುಂಬ ಇರೋದು ಇಲ್ಲೇ ಎಂದು ಕಿರುಚಾಡುತ್ತಾ ಸ್ಮಶಾನದ ಕಡೆ ಕೈ ತೋರಿಸುತ್ತಾಳೆ. ಆ ಭಯಾನಕ ಸನ್ನಿವೇಶದಲ್ಲಿ ಗಾಬರಿಯಾದ ಅಣ್ಣ ಕಾರಿನಿಂದ ಇಳಿದು ಓಡುತ್ತಾನೆ. ಕೊನೆಗೆ ತಂದೆ ಬೈಬಲನ್ನು ಆಕೆಯ ತಲೆಯ ಮೇಲೆ ಇಟ್ಟು ಶಾಂತಗೊಳಿಸಿ ಆಸ್ಪತ್ರೆಗೆ ಸೇರಿಸುತ್ತಾರೆ. ಆಸ್ಪತ್ರೆಯಲ್ಲಿದ್ದಾಗಲೂ ಆಕೆಗೆ ಪ್ರತಿಯೊಬ್ಬ ರೋಗಿಯ ಮುಖದಲ್ಲೂ ಆ ಸತ್ತ ಅಜ್ಜನೇ ಕಾಣಿಸುತ್ತಿರುತ್ತಾನೆ. ನಿಮ್ಗೆ ಗೊತ್ತಾ, ಕೆಲವು ದಿನಗಳ ನಂತರ ಆಸ್ಪತ್ರೆಯಿಂದ ಮನೆಗೆ ಬಂದಾಗ ಎಲ್ಲವೂ ಸರಿಯಾಯಿತು ಎಂದುಕೊಳ್ಳುವಾಗಲೇ ಅತೀ ದೊಡ್ಡ ಭಯ ಶುರುವಾಗುತ್ತದೆ. ಒಂದು ರಾತ್ರಿ ಅಬ್ರಹಾಂನ ಅಣ್ಣ ತಾಯಿಯ ಪಕ್ಕದಲ್ಲಿ ಮಲಗಿದ್ದಾಗ ಅವನ ಕೆನ್ನೆಯ ಮೇಲೆ ಮೇಲಿಂದ ನೀರು ತೊಟ್ಟಿಕ್ಕುತ್ತದೆ. ಅವನು ಕಣ್ಣು ಬಿಟ್ಟು
ಮೇಲ್ಛಾವಣಿಯ ಕಡೆ ನೋಡಿದಾಗ ಅವನ ಎದೆ ಝಲ್ಲನ್ನುತ್ತದೆ. ಸೀಲಿಂಗ್ ಮೇಲೆ ಅವನ ತಾಯಿ ಹರಿದಾಡುತ್ತಿದ್ದಳು. ಆದರೆ ಆಕೆಯ ಮುಖ ಮಾತ್ರ ಆ ಸತ್ತ ಅಜ್ಜನ ಮುಖವಾಗಿ ಬದಲಾಗಿತ್ತು. ಆ ಮುಖದಿಂದಲೇ ರಕ್ತ ಕೆಳಗೆ ತೊಟ್ಟಿಕ್ಕುತ್ತಿತ್ತು. ಆ ದೆವ್ವವು ಇದ್ದಕ್ಕಿದ್ದಂತೆ ಅಣ್ಣನ ಮೇಲೆ ಬೀಳುತ್ತದೆ. ಭಯದಿಂದ ಕಿರುಚಿಕೊಂಡ ಅಣ್ಣ ಓಡಿ ಹೋಗುತ್ತಾನೆ. ತಾಯಿ ಬೈಬಲ್ ಹಿಡಿದುಕೊಂಡು ವಿಚಿತ್ರವಾಗಿ ನೃತ್ಯ ಮಾಡುತ್ತಿರುತ್ತಾಳೆ. ಇದಾದ ನಂತರ ಮನೆಯವರು ಆಕೆಯನ್ನು ಹಗಲಿರುಳು ಸರಪಳಿಯಿಂದ ಕಟ್ಟಿಹಾಕಲು ಶುರು ಮಾಡುತ್ತಾರೆ. ಹಗಲಿನಲ್ಲಿ ಆಳುತ್ತಾ ಬೇಡಿಕೊಳ್ಳುತ್ತಿದ್ದ ಆಕೆ ಸೂರ್ಯ ಮುಳುಗುತ್ತಿದ್ದಂತೆ ಅಮಾನವೀಯ ಶಕ್ತಿ ಬಂದು ಸರಪಳಿಗಳನ್ನು ಮುರಿದು ಮನೆಯಲ್ಲಿ ಓಡಾಡುತ್ತಿದ್ದಳು. ಆದರೆ ಭಯಾನಕ ಟ್ವಿಸ್ಟ್ ಶುರುವಾಗುವುದು ಇಲ್ಲಿಂದಲೇ. ಒಂದು ರಾತ್ರಿ ಅಣ್ಣ ತಾಯಿಯನ್ನು ಬಾತ್ರೂಮ್ ಕಡೆಗೆ ಕರೆದುಕೊಂಡು ಹೋದಾಗ ಆಕೆ ರಕ್ತವರ್ಣದ ಕಣ್ಣುಗಳಿಂದ ಅವನನ್ನೇ ದುರುಗುಟ್ಟಿ ನೋಡುತ್ತಾಳೆ. ಮರುದಿನ ಬೆಳಿಗ್ಗೆ ಅಣ್ಣ ಎದ್ದಾಗ ಅವನ ಕಣ್ಣುಗಳು ಕೆಂಪಾಗಿರುತ್ತವೆ. ಅವನು ಒಂಟಿಯಾಗಿ ಗೋಡೆಗಳ ಜೊತೆ ಮಾತನಾಡುವುದು, ಆಕಾಶ ನೋಡುವುದು ಮಾಡುತ್ತಾನೆ. ತಾಯಿ ಮತ್ತು ಅಣ್ಣ ಇಬ್ಬರು ಒಟ್ಟಿಗೆ ಕೂತು ಯಾರಿಗೂ ಅರ್ಥವಾಗದ ಭಾಷೆಯಲ್ಲಿ ಮಾತನಾಡಲು ಶುರು ಮಾಡುತ್ತಾರೆ. ಅಬ್ರಹಾಂನಿಗೆ ಅರ್ಥವಾಯಿತು. ತನ್ನ ತಾಯಿಗೆ ಹಿಡಿದಿದ್ದ ಶಕ್ತಿ ಈಗ ತನ್ನ ಅಣ್ಣನನ್ನು ಆವರಿಸಿದೆ ಎಂದು. ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಯಿತೆಂದರೆ ಅಣ್ಣ ಬಾತ್ರೂಮ್ಗೆ ಓಡಿ ಹೋಗಿ ಚಾಕುವಿನಿಂದ ತನ್ನ ಬೆರಳನ್ನು ಕತ್ತರಿಸಿಕೊಂಡು ತನ್ನದೇ ರಕ್ತವನ್ನು ತಾನೇ ಕುಡಿಯಲು ಪ್ರಯತ್ನಿಸುತ್ತಾನೆ. ನೀವು ಈ ಪರಿಸ್ಥಿತಿಯಲ್ಲಿದ್ದರೆ ಏನು ಮಾಡ್ತಿದ್ದೀರಿ? ಅಸ್ಸಾಂನಿಂದ ಬಂದ ಒಬ್ಬ ತಾಂತ್ರಿಕ ಕೊನೆಗೂ ಈ ರಹಸ್ಯವನ್ನು ಭೇದಿಸುತ್ತಾನೆ. ಅವನು ಹೇಳಿದ ಸತ್ಯ ಕೇಳಿದರೆ ಯಾರಿಗಾದರೂ ಮೈ ಚುಮ್ಮನ್ನುತ್ತದೆ. ಆ ಭೂತ ಶವವನ್ನು ನೋಡಿದಾಗ ಅಜ್ಜನ ಆತ್ಮ ತಾಯಿಯ ದೇಹವನ್ನು ಆವರಿಸಿತ್ತು. ಆದರೆ ಆ ಅಜ್ಜನ ಜೊತೆ ಅವನ ಮಗನು ಸತ್ತಿದ್ದ. ಆ ಮಗನ ಆತ್ಮಕ್ಕೆ ಒಂದು ದೇಹದ ಅವಶ್ಯಕತೆ ಇತ್ತು. ಆ ಅಜ್ಜನ ಆತ್ಮವೇ ತಾಯಿಯ ಮೂಲಕ ಅಬ್ರಹಾಂನ ಅಣ್ಣನ ದೇಹವನ್ನ ತನ್ನ ಮಗನ ಆತ್ಮಕ್ಕೆ ಆಶ್ರಯವನ್ನಾಗಿ ಮಾಡಿಕೊಟ್ಟಿತ್ತು. ಎರಡು ಆತ್ಮಗಳು ಎರಡು ದೇಹಗಳನ್ನು ಆಕ್ರಮಿಸಿಕೊಂಡಿದ್ದವು. ಸತತ 7 ದಿನಗಳ ಕಾಲ ತಾಂತ್ರಿಕ ಕೊಟ್ಟ ನೀರನ್ನು ಕುಡಿಸಿದ ನಂತರವೇ ಅವರು ಮೆಲ್ಲನೆ ಸಹಜ ಸ್ಥಿತಿಗೆ ಮರಳಿದರು. ಇದು ನಿಜವಾಗಿರಬಹುದು ಅಂತ ನಿಮಗನ್ನಿಸುತ್ತಿದೆಯಾ? ಈ ಕಥೆ ನಮಗೆ ಕಲಿಸುವ ಪಾಠ ಒಂದೇ. ಶವ ಸಂಸ್ಕಾರದ ಸಮಯದಲ್ಲಿ ವಿಚಿತ್ರವಾದದ್ದೇನಾದರೂ ಕಂಡರೆ ಅಥವಾ ಅನಿಸಿದರೆ ಆ ಕಡೆ ಹೆಚ್ಚು ಗಮನ ಕೊಡಬೇಡಿ. ಯಾಕಂದ್ರೆ ನೀವು ಅವರನ್ನ ನೋಡ್ತಾ ಇದ್ರಿ, ಅವರು ಕೂಡ ನಿಮ್ಮನ್ನೇ ನೋಡ್ತಾ ಇರಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಚ್ಚರದಿಂದಿರಿ.